ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು YG ಸರ್ಕಲ್. ಈಗಾಗಲೇ ನಾವು ಫಸ್ಟ್ ಪಾರ್ಟಲ್ಲಿ ಎ ಲೆಟರ್ ಟು ಗಾಡ್ ಲೆಸನ್ನಿನ ಒಂದು ಕನ್ನಡ ಸಮರಿಯನ್ನು ಕಲ್ತ್ಕೊಂಡಿದ್ದೇವೆ. ಸುಮಾರು ದಿನಗಳ ಹಿಂದೆಯೇ ನಾನು ಆ ಲೆಟರ್ ಟು ಗಾಡ್ ಅಂತಕ್ಕಂತಹ ಫಸ್ಟ್ ಲೆಸನ್ನ ಒಂದು ಕನ್ನಡ ಸಮರಿಯನ್ನು ಅಪ್ಲೋಡ್ ಮಾಡಿದ್ದೆ. ಬಟ್ ಅದಾದ ನಂತರದಲ್ಲಿ ತುಂಬ ದಿನಗಳಿಂದ ನಾನು ಸೆಕೆಂಡ್ ಪಾರ್ಟನ್ನು ಮಾಡಿರಲಿಲ್ಲ. ತುಂಬ ಜನ ಸ್ಟೂಡೆಂಟ್ಸ್ ಸೆಕೆಂಡ್ ಪಾರ್ಟನ್ನು ಕಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಆ ಕಾರಣದಿಂದ ಎ ಲೆಟರ್ ಟು ಗಾಡ್ ಅಂತಕ್ಕಂತಹ ಲೆಸನ್ನ ಕನ್ನಡ ಸಮರಿಯ ಒಂದು ಸೆಕೆಂಡ್ ಪಾರ್ಟನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಡಿಯರ್ ಸ್ಟೂಡೆಂಟ್ಸ್, ನೀವು ಫಸ್ಟ್ ಫ್ಲೈಟ್ ಲೆಸನ್ನಿನ ಎಲ್ಲ ಒಂದು ಲೆಸನ್ಗಳ ಕನ್ನಡ ಸಮರಿಯನ್ನು ತಿಳ್ಕೋಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗಾದರೆ ನಮಗೆ ಉಳಿದಿರತಕ್ಕಂತಹ ಒಂದು ಲೆಸನ್ಗಳ ಕನ್ನಡ ಸಮರಿಯನ್ನು ಮಾಡಲಿಕ್ಕೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಈಗ ಸೆಕೆಂಡ್ ಪಾರ್ಟ್ನ ಸಮರಿಯನ್ನು ನೋಡ್ತಾ ಹೋಗೋಣ. ಬಟ್ ಇನ್ ದ ಹಾರ್ಟ್ಸ್ ಆಫ್ ಆಲ್ ಹೂ ಲಿವ್ಡ್ ಇನ್ ದ್ಯಾಟ್ ಸಾಲಿಟರಿ ಹೌಸ್ ಇನ್ ದ ಮಿಡಲ್ ಆಫ್ ದ ವ್ಯಾಲಿ ದೇರ್ ವಾಸ್ ಎ ಸಿಂಗಲ್ ಹೋಪ್, help from God. Don't be so upset, even though this seems like a total loss. Remember, no one dies of hunger. That's what they say. No one dies of hunger. All through the night, Lencho thought only of his one hope, the help of God, whose eyes, as he had been instructed, see everything, even what is deep in one's conscience. Dear students, ನಾವು ಫಸ್ಟ್ ಪಾರ್ಟಲ್ಲಿ ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಆ ಲೆಂಚೋನ ಒಂದು ಕಾನ್ಫಿಲ್ಡ್ ಏನಿದೆ ಅದು ಕಂಪ್ಲೀಟಾಗಿ ಹೇಲ್ ಸ್ಟೋರ್ಮ್ನಿಂದಾಗಿ ಕಂಪ್ಲೀಟಾಗಿ ನಾಶ ಆಗಿ ಹೋಗಿದೆ. ಸೊ ಅವನಿಗೆ ಚಿಂತೆ ಕಾಡಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಇಂತಹ ಒಂದು ಕಷ್ಟದ ಸಂದರ್ಭದಲ್ಲೂ ಕೂಡ ಅವನ ಮನೆಯಲ್ಲಿದ್ದಂತಹ ಎಲ್ಲ ಸದಸ್ಯರಿಗೂ ಕೂಡ ಒಂದು ಹೋಪ್ ಇದೆ. ಅದು ಯಾರ ಮೇಲೆ? ಆ ಹೋಪ್ ಯಾರ ಮೇಲಿದೆ? ದೇವರ ಮೇಲೆ. ಹೆಲ್ಪ್ ಫ್ರಮ್ ಗಾಡ್. ಈ ಕೆಲವೊಂದಿಷ್ಟು ವರ್ಡ್ಸ್ಗಳಲ್ಲಿ ಅವರ ಹೋಪನ್ನು ನಾವು ನೋಡ್ಬೋದು. ಯಾವ ವರ್ಡ್ಸವು? ಡೋಂಟ್ ಬಿ ಸೋ ಅಪ್ಸೆಟ್ ಈವನ್ ದೋ ದಿಸ್ ಸೀಮ್ಸ್ ಲೈಕ್ ಎ ಟೋಟಲ್ ಲಾಸ್, ರಿಮೆಂಬರ್ ನೋ ಒನ್ ಡೈಸ್ ಆಫ್ ಹಂಗರ್. ಎಸ್, ನಮಗೇನೇ ಕಷ್ಟ ಇರ್ಬೋದು, ಬಟ್ ಜಗತ್ತಿನಲ್ಲಿ ಯಾರೂ ಕೂಡ ಹಸಿವಿನಿಂದ ಸತ್ತಿಲ್ಲ ಅಂತಕ್ಕಂತಹ ಒಂದು ಭರವಸೆಯ ನುಡಿಗಳು ಅವರಲ್ಲಿ ಬರ್ತಾ ಇವೆ. ಆ ಇಡೀ ರಾತ್ರಿಯೂ ಸಹ ಲೆಂಚೋ ಏನು ಮಾಡ್ತಾನೆ? ದೇವರಿಂದ ಸಹಾಯ ಬರುತ್ತೆ ಅನ್ನೋ ನಂಬಿಕೆಯಲ್ಲೇ ಕಳೀತಾನೆ. ಯಾಕೆ ಅಂದರೆ ಆ ದೇವರಿಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿರ್ತಕ್ಕಂತಹ ವಿಷಯಗಳು ತಿಳಿಯುತ್ತೆ. ಅವನು ನಮ್ಮ ಮುಂದೆ ಪ್ರೆಸೆಂಟ್ ಇರದೇ ಇರ್ಬೋದು, ಆದರೆ ನಮ್ಮ ತಲೆಯಲ್ಲಿ ಏನು ವಿಚಾರಗಳು ಓಡ್ತಾ ಇವೆ ಅಂತಕ್ಕಂಥದ್ದು ಆ ದೇವರಿಗೆ ತಿಳಿಯುತ್ತೆ. ಹಾಗಾಗಿ ನನ್ನ ಕಷ್ಟ ಏನಿದೆ ಅದು ದೇವರಿಗೆ ಖಂಡಿತ ಅರ್ಥ ಆಗುತ್ತೆ. ಅವನಿಂದ ನಮಗೆ ಯಾವುದಾದ್ರೂ ಹೆಲ್ಪ್ ಸಿಗುತ್ತೆ ಅಂತಕ್ಕಂತಹ ಒಂದು ತುಂಬ ಭರವಸೆಯ ಒಂದು ಆತ್ಮವಿಶ್ವಾಸ ಅವನಿಗೆ ಇರುತ್ತೆ. ಲೆಂಚೋ ವಾಸ್ ಆನ್ ಆಕ್ಸ್ ಆಫ್ ಎ ಮ್ಯಾನ್, walking like an animal in the fields, but still he knew how to write. The following Sunday, at daybreak, he began to write a letter which he himself would carry to town and place in the mail. It was nothing less than a letter to God. God, he wrote, if you don't help me, my family and I will go hungry this year. I need 100 pesos in order to sow my field again and to live until the crop comes, because ದ ಹೇಲ್ ಸ್ಟೋಮ್ ಸೊ ಆನ್. ಇಲ್ಲಿ ನೋಡಿ, ಲೆಂಚೋ ಒಬ್ಬ ತುಂಬ ಹಾರ್ಡ್ ವರ್ಕಿಂಗ್ ಫಾರ್ಮರ್ ಆಗಿದ್ದಾನೆ. ಆಕ್ಸ್ ಆಫ್ ಎ ಮ್ಯಾನ್ ಮೀನ್ಸ್ ಹಿ ವಾಸ್ ಎ ಹಾರ್ಡ್ ವರ್ಕಿಂಗ್ ಫಾರ್ಮರ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ತುಂಬ ಹಾರ್ಡ್ ವರ್ಕಿಂಗ್ ಫಾರ್ಮರ್ ಆದರೂ ಕೂಡ ಅವನಿಗೆ ಬರವಣಿಗೆ ಬರ್ತಾ ಇತ್ತು. ಅಂದರೆ ಎಷ್ಟೋ ಜನ ಫಾರ್ಮರ್ ಅಂದ್ಬಿಟ್ರೆ ಅವ್ನಿಗೆ ಓದಲಿಕ್ಕೆ ಬರೆಯೋಕ್ಕೆ ಬರೋದಿಲ್ವೇನೋ ಅಂತ ಅಂದ್ಕೊಳ್ಬೋದು. ಬಟ್ ಇಲ್ಲಿ ಲೆಂಚೋಗೆ ಅವ್ನಿಗೆ ಬರಲಿಕ್ಕೆ ಬರ್ತಾ ಇದೆ. ದ ಫಾಲೋಯಿಂಗ್ ಸಂಡೇ ಏನು ಮಾಡ್ತಾನೆ? ಅವನು ಒಂದು ಡೇ ಬ್ರೇಕ್ ಇದ್ದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಲೆಟರ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಂತ ಸ್ಟಾರ್ಟ್ ಮಾಡ್ತಾನೆ ನೋಡಿ, ಅವನು ಗಾಡ್ ಅಂತೇಳಿ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಅವನು ಇಲ್ಲಿ ದೇವರಿಗೆ ಒಂದು ಪತ್ರವನ್ನು ಬರಿತಾ ಇದ್ದಾನೆ. ಆ ಪತ್ರವನ್ನು ಬರೆದ್ಬಿಟ್ಟು ಪತ್ರವನ್ನು ತೆಗೆದುಕೊಂಡು ಅವನು ಪಟ್ಟಣಕ್ಕೆ ಹೋಗಿ ದೇವರಿಗೆ ಕಳಿಸೋನಿದ್ದಾನೆ. ಏನಂತ ಬರೀತಾನೆ? ಇಫ್ ಯು ಡೋಂಟ್ ಹೆಲ್ಪ್ ಮೀ, ಮೈ ಫ್ಯಾಮಿಲಿ ಆ್ಯಂಡ್ ಐ ವಿಲ್ ಗೋ ಹಂಗ್ರಿ ದಿಸ್ ಇಯರ್. ಎಸ್, ದೇವ್ರಿಗೆ ಏನಂತ ಹೇಳ್ತಾ ಇದ್ದಾನೆ ನೋಡಿ, ನೀನೇನಾದರೂ ನಮಗೆ ಸಹಾಯ ಮಾಡದೇ ಇದ್ದರೆ ಈ ವರ್ಷ ನಾನು ಮತ್ತು ನನ್ನ ಫ್ಯಾಮಿಲಿ ಸಂಪೂರ್ಣವಾಗಿ ಹಸ್ಕೊಂಡೇ ಇರಬೇಕಾಗುತ್ತೆ. ಐ ನೀಡ್ 100 pesos ಇನ್ ಆರ್ಡರ್ ಟು ಸೋ ಮೈ ಫೀಲ್ಡ್ ಅಗೇನ್. ನೋಡಿ, ದೇವರನ್ನ ಕೇಳ್ತಾ ಇದ್ದಾನೆ. ಅವನು ಏನನ್ನು ಕೇಳ್ತಾ ಇದ್ದಾನೆ? 100 pesos ಅಂದರೆ ನಾವು ರೂಪಾಯಿಗಳು ಅಂತ ಕರಿತೇವಲ್ವ. ಸೊ ಇದು ಅದೇ ರೀತಿ ಪಿಸೋಸ್ ಅಂತಕ್ಕಂಥ ಒಂದು ಕರೆನ್ಸಿ ಆಗಿರುತ್ತೆ. ಅದನ್ನು ಕೇಳ್ತಾ ಇದ್ದಾನೆ. 100 pesos ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. 2 ಕಾರಣಗಳನ್ನು ಕೊಡ್ತಾ ಇದ್ದಾನೆ. ಯಾವುದಕ್ಕೆ? ಟು ಸೋ ಮೈ ಫೀಲ್ಡ್ ಅಗೇನ್. ಒಂದು ಜಮೀನೇನು ಹಾಳಾಗಿ ಹೋಗಿದೆ, ಈಗ ಒಂದು ಕಾರ್ನ್ ಫೀಲ್ಡ್ ಏನಿತ್ತು ಅದು ಹಾಳಾಗಿ ಹೋಗಿದೆ ಮಳೆಯಿಂದಾಗಿ. ಸೊ ಅದನ್ನು ಮತ್ತೆ ನಾನು ಸೋ ಮೀನ್ಸ್ ಉತ್ತಿ ಬೆಳಿಲಿಕ್ಕೆ, ಮತ್ತು ಟು ಲಿವ್ ಅಂಟಿಲ್ ದ ಕ್ರಾಪ್ ಕಮ್ಸ್. ಆ ಬೆಳೆ ಬರಬೇಕಲ್ವ, ಮತ್ತೊಂದು ಸರಿ ಬಿತ್ತಿದ್ರೆ ಅಲ್ಲಿವರೆಗೂ ಕೂಡ ನಾನು ಜೀವನ ಮಾಡಬೇಕಲ್ವ. ಅದಕ್ಕೆ ನನಗೆ 100 pesos ಬೇಕಾಗಿದೆ. ದಯವಿಟ್ಟು ನನಗೆ 100 rupees ಕಳಿಸ್ಕೊಡು ಅಂತೇಳಿ ಆ ದೇವರನ್ನು ಕೇಳ್ಕೊಳ್ತಾ ಇದ್ದಾನೆ ಅವನ ಲೆಟರಲ್ಲಿ.
He wrote to God on the envelope, put the letter inside and still troubled, went to town. At the post office, he placed a stamp on the letter and dropped it into the mailbox. One of the employees, who was a postman and also helped at the post office, went to his boss laughing heartily and showed him the letter to God. Never in his career as a postman had he known that address. ಹೀಗೆ ಲೆಟರ್ನ ಬರೆದಾದ್ಮೇಲೆ ಲೆಂಚೋ ಏನು ಮಾಡ್ತಾನೆ, ಟು ಅಡ್ರೆಸ್ ಬರೀಬೇಕಲ್ವಾ, ಯಾರಿಗೆ ಅಂತ ಬರೀತಾನೆ, ಟು ಗಾಡ್ ಅಂತೇಳಿ ಅಡ್ರೆಸ್ಸನ್ನು ಬರೆದ್ಬಿಟ್ಟು ಆ ಲೆಟರ್ನ ಕ್ಲೋಸ್ ಮಾಡಿ ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದಾನೆ. ಯಾಕೆಂದರೆ ಆ ಲೆಟರ್ ಮೇಲೆ ಸ್ಟ್ಯಾಂಪ್ ಹಾಕಿಬಿಟ್ಟು ಪೋಸ್ಟ್ ಮಾಡಬೇಕಲ್ವಾ. ಸೊ ಈ ಡೈರೆಕ್ಟ್ಲಿ ವೆಂಟ್ ಟು ದ ಪೋಸ್ಟ್ ಆಫೀಸ್ಗೆ ಹೋಗಿ ಆ ಒಂದು ಮೇಲ್ ಬಾಕ್ಸ್ ಏನಿರುತ್ತೆ, ಮೇಲ್ ಬಾಕ್ಸ್ ಮೀನ್ಸ್ ಹಿಯರ್ ಪೋಸ್ಟ್ ಬಾಕ್ಸ್ ಏನಿರುತ್ತೆ ಅಲ್ಲಿ ಹಾಕ್ತಾನೆ. ಹೀಗೆ ಆ ಒಂದು ಲೆಟರನ್ನು ಯಾವಾಗ ನಮ್ಮ ಲೆಂಚೋ ಪೋಸ್ಟ್ ಮೇಲ್ ಬಾಕ್ಸಲ್ಲಿ ಹಾಕ್ತಾನೋ ಆಗ ಒಬ್ಬ ಪೋಸ್ಟ್ ಆಫೀಸ್ ಎಂಪ್ಲಾಯಿ ಏನು ಮಾಡ್ತಾನೆ ಅಂದರೆ ಆ ಲೆಟರನ್ನು ತೆಗೆದುಕೊಂಡು ನೋಡ್ತಾನೆ. ಅಲ್ಲಿರ್ತಕ್ಕಂತಹ ಒಂದು ಟು ಅಡ್ರೆಸ್ ಏನಿರುತ್ತೆ ಅಂದರೆ ಟು ಗಾಡ್ ಅಂತೇಳಿ ಏನಿರುತ್ತೆ ಆ ಒಂದು ಅಡ್ರೆಸ್ಸನ್ನು ನೋಡಿ ಅವನು ಜೋರಾಗಿ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆಂದರೆ ನೆವರ್ ಇನ್ ಹಿಸ್ ಕರಿಯರ್ ಆ್ಯಸ್ ಎ ಪೋಸ್ಟ್ಮ್ಯಾನ್ ಹ್ಯಾಡ್ ಹಿ ನೋನ್ ದ್ಯಾಟ್ ಅಡ್ರೆಸ್. ಇಡೀ ಅವನ ಒಂದು ಜೀವಮಾನದಲ್ಲಿ ಅಂದರೆ ಪೋಸ್ಟ್ಮ್ಯಾನ್ ಆಗಿ ಅವನೇನು ಸೆಲೆಕ್ಟ್ ಆಗಿರ್ತಾನೆ ಅಲ್ಲಿಂದನೂ ಸಹ ಈ ಒಂದು ಟು ಅಡ್ರೆಸ್ ಅಂದರೆ ಗಾಡ್ಗೆ ಏನು ಲೆಟರ್ ಬರೆದಿದ್ದಾನೆ ಆ ಅಡ್ರೆಸ್ ಅವನಿಗೆ ತಿಳಿದೇ ಇರಲಿಲ್ಲ. ಅದನ್ನು ನೋಡಿಬಿಟ್ಟು ತುಂಬ ಜೋರಾಗಿ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ಹೀಗೆ ನಗ್ತಾ ಆ ಒಂದು ಪೋಸ್ಟ್ ಆಫೀಸ್ ಎಂಪ್ಲಾಯ್ ಏನು ಮಾಡ್ತಾನೆ, ಅವನೊಂದು ಬಾಸ್ ಏನಿರ್ತಾನೆ ಪೋಸ್ಟ್ ಆಫೀಸಲ್ಲಿ ಅವರಿಗೆ ತೆಗೆದುಕೊಂಡು ಹೋಗಿ ಆ ಲೆಟರನ್ನು ತೋರಿಸ್ತಾನೆ. The postmaster, a fat, amiable fellow, also broke out laughing, but almost immediately he turned serious and, tapping the letter on his desk, commented, "What faith! I wish I had the faith of the man who wrote this letter, starting up a correspondence with God." ಹೀಗೆ ಆ ಒಂದು ಪೋಸ್ಟ್ ಆಫೀಸ್ ಎಂಪ್ಲಾಯ್ ಯಾವಾಗ ಆ ಲೆಟರ್ನ ತೆಗೆದುಕೊಂಡು ಪೋಸ್ಟ್ ಮಾಸ್ಟರ್ ಹತ್ರ ಕೊಡ್ತಾನೋ ಆಗ ಆ ಪೋಸ್ಟ್ ಮಾಸ್ಟರ್ ಸಹ ಜೋರಾಗಿ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಿ ಅವನು ಸಹ ಎ ಫ್ಯಾಟ್ ಏಮಿಯೇಬಲ್ ಫೆಲೋ. ಫ್ಯಾಟ್ ಮೀನ್ಸ್ ತುಂಬ ದಪ್ಪನಾಗಿರ್ತಕ್ಕಂಥವನು, ಏಮಿಯೇಬಲ್ ಮೀನ್ಸ್ ವೆರಿ ಫ್ರೆಂಡ್ಲಿ ಅಂತೇಳಿ. ಹೀಗೆ ಆ ಒಂದು ಪೋಸ್ಟ್ ಮಾಸ್ಟರ್ ಸಹ ಆ ಲೆಟರ್ನ ನೋಡಿ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಬಟ್ ಆಲ್ಮೋಸ್ಟ್ ಇಮ್ಮಿಡಿಯೇಟ್ಲಿ ಹಿ ಟರ್ನ್ ಸೀರಿಯಸ್. ನಗ್ತಾನೆ ಇದಕ್ಕಿದ್ದಾಗೆ ಹಾಗೂ ಅವನೇನು ಮಾಡ್ತಾನೆ, ತುಂಬ ಸೀರಿಯಸ್ ಆಗ್ತಾನೆ. ಹಾಗೆ ಸೀರಿಯಸ್ ಆದವನೇ ಏನನ್ನೋ ವಿಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೀರಿಯಸ್ ಆ್ಯಂಡ್ ಟ್ಯಾಪಿಂಗ್ ದ ಲೆಟರ್ ಆನ್ ಹಿಸ್ ಡೆಸ್ಕ್. ಸೀರಿಯಸ್ ಆಗಿಬಿಟ್ಟು ಕೈಲಿ ಆ ಲೆಟರ್ ಏನಿತ್ತೋ ಅದನ್ನು ಹಾಗೆ ಒಂದು ಡೆಸ್ಕ್ ಮೇಲೆ ನಿಧಾನಕ್ಕೆ ಬಡಿತಾ ಹಾಗೆ ವಿಚಾರ ಮಾಡ್ತಾ ಇರ್ತಾನೆ. ಒಂದು ಕಮೆಂಟನ್ನು ಕೊಡ್ತಾನೆ, ಏನಂತ, ವಾಟ್ ಫೇತ್. ಎಸ್, ಅವನಿಗೆ ಆಶ್ಚರ್ಯ ಆಗ್ತಾ ಇದೆ, ಎಂತಹ ನಂಬಿಕೆ ಇವನಿಗೆ ದೇವ್ರ ಮೇಲೆ. ಐ ವಿಶ್ ಐ ಹ್ಯಾಡ್ ದ ಫೇತ್ ಆಫ್ ದ ಮ್ಯಾನ್. ಈ ಮನುಷ್ಯನಿಗೆ ದೇವರ ಮೇಲೆ ಯಾವ ರೀತಿ ನಂಬಿಕೆ ಇದೆಯೋ ಅದೇ ಅಗಾಧವಾದ ನಂಬಿಕೆ ನನ್ನಲ್ಲೂ ಇರಬಾರ್ದಾಗಿತ್ತೆ ಅಂಥೇಳಿ ಆ ಪೋಸ್ಟ್ ಮಾಸ್ಟರ್ ಅಂದ್ಕೊಳ್ತಾನೆ. ಮತ್ತು ಹೂ ರೋಟ್ ದಿಸ್ ಲೆಟರ್ ಸ್ಟಾರ್ಟಿಂಗ್ ಅಪ್ ಎ ಕರೆಸ್ಪಾಂಡೆನ್ಸ್ ವಿತ್ ಗಾಡ್. ಏನಪ್ಪ ಇದು ವಿಚಿತ್ರ, ಈ ವ್ಯಕ್ತಿ ಡೈರೆಕ್ಟಾಗಿ ದೇವ್ರ ಜೊತೆನೇ ಒಂದು ಸಂಭಾಷಣೆಯನ್ನು ಮಾಡ್ತಾ ಇದ್ದಾನಲ್ವಾ, ಎಷ್ಟೊಂದು ನಂಬಿಕೆ ಇದೆ ಈ ವ್ಯಕ್ತಿಯಲ್ಲಿ ಅಂತಕ್ಕಂತಹ ಒಂದು ಅಚ್ಚರಿ ಆ ಪೋಸ್ಟ್ ಮಾಸ್ಟರಲ್ಲಿ ಕಾಣಿಸುತ್ತೆ. ಸೊ ಇನ್ ಆರ್ಡರ್ ನಾಟ್ ಟು ಶೇಕ್ ದ ರೈಟರ್ಸ್ ಫೇತ್ ಇನ್ ಗಾಡ್, ದ ಪೋಸ್ಟ್ ಮಾಸ್ಟರ್ ಕಮ್ ಅಪ್ ವಿತ್ ಎನ್ ಐಡಿಯಾ, ಆನ್ಸರ್ ದ ಲೆಟರ್. ಬಟ್ ವೆನ್ ಹಿ ಓಪನ್ಡ್ ಇಟ್, ಇಟ್ ವಾಸ್ ಎವಿಡೆಂಟ್ ದಟ್ to answer it he needed something more than goodwill, ink and paper. But he stuck to his resolution. He asked for money from his employees. He himself gave part of his salary, and several friends of his were obliged to give something for an act of charity. ಹೀಗೆ ಆ ಲೆಟರನ್ನು ಅಂದರೆ ಟು ಅಡ್ರೆಸ್ಸನ್ನು ನೋಡಿದ ತಕ್ಷಣವೇ ನಮ್ಮ ಪೋಸ್ಟ್ ಮಾಸ್ಟರ್ಗೆ ಆಶ್ಚರ್ಯ ಆಗುತ್ತೆ. ಈ ಲೆಟರ್ ಒಳಗಡೆ ಏನಿರ್ಬೋದು ಮತ್ತು ದೇವ್ರಿಗೆ ಏನಂತ ಬರೆದಿದ್ದಾನೋ ನೋಡೋಣ, ಅವನೇನು ಬರೆದಿದ್ದಾನೋ ನಾವು ಅವನಿಗೆ ಏನಾದರೂ ಸಹಾಯ ಮಾಡಬಹುದು, ಅವನ ನಂಬಿಕೆಯನ್ನು ಹೋಗಲಾಡಿಸೋದು ಬೇಡ ಅಂತೇಳಿ ಪೋಸ್ಟ್ ಮಾಸ್ಟರ್ ಡಿಸೈಡ್ ಮಾಡಿಬಿಟ್ಟು ಆ ಲೆಟರನ್ನು ಓಪನ್ ಮಾಡಿ ಓದ್ತಾನೆ. ಆಗ ಅವನಿಗೆ ಅನಿಸುತ್ತೆ, ಕೇವಲ ಸಹಾಯ ಮಾಡೋದಂದರೆ ಯಾವುದೋ ಒಂದು ಪೆನ್ನು ತಗೊಂಡು ಒಂದು ಲೆಟರ್ನ ಬರೆದು ವಾಪಸ್ ಈ ವ್ಯಕ್ತಿಗೆ ಹಾಕೋಕ್ಕಾಗೋದಿಲ್ಲ. ಯಾಕೆಂದರೆ ಆ ಲೆಟರ್ ಒಳಗಡೆ ಅವನು ಕೇಳಿರ್ತಕ್ಕಂಥದ್ದು ಏನನ್ನು 100 pesos. ಸೊ ಏನೋ ಒಂದು ಲೆಟರ್ನ ರಿಪ್ಲೈಗೆ ಬರೆಯೋಕ್ಕಾಗೋದಿಲ್ಲ ಈಗ. ಬಟ್ ನಮ್ಮ ಪೋಸ್ಟ್ ಮಾಸ್ಟರ್ ಏನು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ. ಸೊ ಅವರ ಒಂದು ನಿರ್ಧಾರವನ್ನು ಅವರು ಬದಲಾಯಿಸೋದಿಲ್ಲ. ತನ್ನ ಇತರೆ ಒಂದು ಎಂಪ್ಲಾಯಿಗಳೇನಿರ್ತಾರೆ ಅವರೆಲ್ಲರ ಸಹಾಯವನ್ನು ಕೇಳ್ತಾರೆ. ಅಂದರೆ ತಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಅಮೌಂಟನ್ನು ಅವರೆಲ್ಲರೂ ಕೂಡ ಶೇರ್ ಮಾಡ್ತಾರೆ. ಅದರ ಜೊತೆಗೆ ಪೋಸ್ಟ್ ಮಾಸ್ಟರ್ ಸಹ ತಮ್ಮಿಂದ ಆದಷ್ಟು ಹಣವನ್ನು ಅಲ್ಲಿ ಹಾಕ್ತಾರೆ. ಅದನ್ನು ಚಾರಿಟಿಯಾಗಿ ಒಂದು ದಾನವಾಗಿ ಲೆಂಚೋನಿಗೆ ಕಳಿಸ್ಲಿಕ್ಕೆ ಎಲ್ಲರೂ ಕೂಡ
ತೀರ್ಮಾನವನ್ನು ತೆಗೆದುಕೊಳ್ತಾರೆ. It was impossible for him to gather together the 100 pesos, so he was able to send the farmer only a little more than half. He put the money in an envelope addressed to Lencho, and with it a letter containing only a single word as a signature, God. The following Sunday, Lencho came a bit earlier than usual to ask if there was a letter for him. It was the postman himself who handed the letter to him, while the postmaster, experiencing the contentment of a man who has performed a good deed, looked on from his office. ಸೊ ಹೀಗೆ ನಮ್ಮ ಪೋಸ್ಟ್ ಮಾಸ್ಟರ್ ಅವನ ಎಲ್ಲ ಒಂದು ಸಹೋದ್ಯೋಗಿಗಳೊಂದಿಗೆ ಒಂದಿಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಳ್ತಾನೆ. ಬಟ್ ಇಲ್ಲಿ ಲಂಚ ಕೇಳಿರ್ತಕ್ಕಂತಹ 100 ಪೆಸೋಸನ್ನು ಅವರಿಗೆ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಒಂದು ಕೇಳಿರ್ತಕ್ಕಂತಹ ಅರ್ಧ ಅಮೌಂಟ್ಗಿಂತ ಹೆಚ್ಚಿನ ಒಂದು ಅಮೌಂಟ್ ಅವರಿಂದ ಕಲೆಕ್ಟ್ ಆಗುತ್ತೆ. ಅದನ್ನೇ ಅವರೆಲ್ಲರೂ ಕೂಡ ಆ ಲಂಚನಿಗೆ ಕಳಿಸ್ಕೊಡ್ಲಿಕ್ಕೆ ತೀರ್ಮಾನ ಮಾಡ್ತಾರೆ ಮತ್ತು ಅದನ್ನು ಲೆಟರ್ ಒಳಗಡೆ ಹಾಕ್ತಾರೆ. ಮತ್ತು ಒಂದೇ ಒಂದು ಸಿಗ್ನೇಚರನ್ನು ಮಾಡ್ತಾರೆ. ಏನಂತೇಳಿ? ಗಾಡ್ ಅಂತೇಳಿ. ಅಂದರೆ ಲಂಚೋನಿಗೆ ದೇವರಿಂದಾನೇ ಈ ಒಂದು ಲೆಟರ್ ಬಂದಿದೆ ಅಂತಕ್ಕಂತಹ ಒಂದು ಮೆಸೇಜನ್ನು ಅವರು ಕೊಡಬೇಕಾಗಿತ್ತು. ಸೊ ಅವರು ಗಾಡ್ ಅಂತೇಳಿ ಅಲ್ಲಿ ಸಿಗ್ನೇಚರನ್ನು ಮಾಡ್ತಾರೆ. ನೆಕ್ಸ್ಟ್ ಸಂಡೇ ಏನಪ್ಪ ಅಂದರೆ ಲಂಚು ಪೋಸ್ಟ್ ಆಫೀಸ್ಗೆ ಬಂದುಬಿಟ್ಟು ತನಗೇನಾದರೂ ರಿಪ್ಲೈ ಬಂದಿದೆನಾ ಗಾಡಿಂದ ಅಂತೇಳಿ ಕೇಳಲಿಕ್ಕೆ ಬರ್ತಾನೆ. ಆಗ ಯಾವುದಾದ್ರೂ ಲೆಟರ್ ಬಂದಿದೆನಾ ಅಂತೇಳಿ ಪೋಸ್ಟ್ಮನನ್ನು ಕೇಳಿದಾಗ ಪೋಸ್ಟ್ಮನ್ ಒಂದು ಲೆಟರನ್ನು ಅವನ ಕಡೆಗೆ ಕೊಡ್ತಾನೆ. ಇದನ್ನು ದೂರದಿಂದನೇ ನಮ್ಮ ಪೋಸ್ಟ್ ಮಾಸ್ಟರ್ ಅಂದರೆ ಎಲ್ಲರಿಂದ ಏನು ದುಡ್ಡನ್ನು ಕಲೆಕ್ಟ್ ಮಾಡಿ ಕೊಟ್ಟಿರ್ತಾರೋ ಅವರು ತುಂಬ ಖುಷಿಯಿಂದ, ಕಂಟೆಂಟ್ಮೆಂಟ್ ಮೀನ್ಸ್ ಅವ್ರಿಗೆ ತಾವು ಮಾಡಿರ್ತಕ್ಕಂತಹ ಕೆಲಸ ಖುಷಿಯನ್ನು ಕೊಟ್ಟಿರುತ್ತೆ, ತೃಪ್ತಿಯನ್ನು ಕೊಟ್ಟಿರುತ್ತೆ. ಅದನ್ನು ದೂರದಿಂದನೇ ನೋಡ್ತಾ ಇರ್ತಾರೆ. Lencho showed not the slightest surprise on seeing the money. Such was his confidence. But he became angry when he counted the money. God could not have made a mistake, nor could he have denied Lencho what he had requested. Immediately, Lencho went up to the window to ask for paper and ink. On the public writing table, he started to write. With much wrinkling of his brow, caused by the effort he had to make to express his ideas. When he finished, he went to the window to buy a stamp, which he licked and then affixed to the envelope with a blow of his fist. ಹೀಗೆ ಲಂಚೋ ಬಂದುಬಿಟ್ಟು ತನಗೇನಾದರೂ ಲೆಟರ್ ಬಂದಿದೆನಾ ಅಂತ ಪೋಸ್ಟ್ ಆಫೀಸ್ ಎಂಪ್ಲಾಯಿಗಳನ್ನು ಕೇಳಿದ ತಕ್ಷಣವೇ ಆ ಪೋಸ್ಟ್ ಮನ್ ಏನು ಮಾಡ್ತಾನೆ, ಒಂದು ಲೆಟರ್ನ ಅವನ ಕಡೆ ಕೊಡ್ತಾನೆ. ಆ ಲೆಟರನ್ನು ಲಂಚೋ ರಿಸೀವ್ ಮಾಡಿಕೊಂಡಾಗ ಅವನಲ್ಲಿ ಸ್ವಲ್ಪವೂ ಕೂಡ ಸರ್ಪ್ರೈಸ್ ಇರೋದಿಲ್ಲ. ಆ ಒಂದು ಮನಿಯನ್ನು ನೋಡ್ತಾನೆ, ಅದರೊಳಗಡೆ ಇರ್ತಕ್ಕಂಥದ್ದನ್ನು. ಅದನ್ನು ನೋಡಿಬಿಟ್ಟು ಅವ್ನಿಗೇನು ಸರ್ಪ್ರೈಸ್ ಅನಿಸೋದೇ ಇಲ್ಲ. ಯಾಕಂದರೆ ಅವನಿಗೆ 100% ನಂಬಿಕೆ ಇರುತ್ತೆ, ದೇವರಿಂದ ಖಂಡಿತವಾಗಿಯೂ ನನಗೆ ಸಹಾಯ ಬರುತ್ತೆ ಅಂತಕ್ಕಂಥದ್ದು. ಆ ರೀತಿ ಅವನ ಒಂದು ಕಾನ್ಫಿಡೆನ್ಸನ್ನು ನಾವು ಇಲ್ಲಿ ಕಾಣ್ಬೋದು. ಬಟ್ ಆ ಅಮೌಂಟನ್ನು ಕೌಂಟ್ ಮಾಡ್ತಾ ಇದ್ದಾಗೇ ಅವನಿಗೆ ತುಂಬ ಕೋಪ ಬರುತ್ತೆ. ಯಾಕೆಂದರೆ ಅಲ್ಲಿ ಕಡಿಮೆ ಅಮೌಂಟ್ ಇತ್ತು. ಸೊ ದೇವರು ಈ ರೀತಿ ಮಿಸ್ಟೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವನಿಗೆ ಅನ್ನಿಸುತ್ತೆ. ಆಗ ಅವನೇನು ಮಾಡ್ತಾನೆ, ಡೈರೆಕ್ಟಾಗಿ ವಿಂಡೋ ಹತ್ರ ಹೋಗಿಬಿಟ್ಟು ಒಂದು ಪೇಪರ್ ಮತ್ತು ಇಂಕ್ಗಾಗಿ ಕೇಳ್ತಾನೆ. ಯಾಕೆಂದರೆ ಅವನು ಈಗ ಇನ್ನೊಂದು ಲೆಟರನ್ನು ಬರಿಬೇಕಾಗಿದೆ. ಆನ್ ದ ಪಬ್ಲಿಕ್ ರೈಟಿಂಗ್ ಟೇಬಲ್ ಹಿ ಸ್ಟಾರ್ಟೆಡ್ ಟು ರೈಟ್ ವಿತ್ ಮಚ್ ರಿಂಕ್ಲಿಂಗ್ ಆಫ್ ಹೀಸ್ ಬ್ರೋ. ರಿಂಕ್ಲಿಂಗ್ ಆಫ್ ಹೀಸ್ ಬ್ರೋ ಮೀನ್ಸ್ ಅವನ ಒಂದು ಮುಖ ಸುಕ್ಕುಗಟ್ಟಿದೆ. ಈಗ ಆ ಸುಕ್ಕುಗಟ್ಟಿದ ಮುಖದಿಂದ ಅಂದರೆ ಮುಖವನ್ನು ಗಂಟು ಹಾಕ್ಕೊಂಡ್ಬಿಟ್ಟು ಒಂದು ಲೆಟರನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಾಸ್ಡ್ ಬೈ ದ ಎಫರ್ಟ್ ಹಿ ಹ್ಯಾಡ್ ಟು ಮೇಕ್ ಟು ಎಕ್ಸ್ಪ್ರೆಸ್ ಹೀಸ್ ಐಡಿಯಾಸ್. ಏನನ್ನೋ ವಿಚಾರ ಮಾಡಿ ಆ ಲೆಟರಲ್ಲಿ ಬರಿತಾ ಇದ್ದಾನೆ. ಆ ಲೆಟರನ್ನು ಬರೆದಾದ್ಮೇಲೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಅದನ್ನು ಒಂದು ಸ್ಟ್ಯಾಂಪನ್ನು ಫಿಕ್ಸ್ ಮಾಡಿ ಈಗ ಆ ಲೆಟರ್ನ ಮೇಲ್ ಬಾಕ್ಸ್ಗೆ ಹಾಕಲಿಕ್ಕೆ ಬರ್ತಾನೆ. The moment the letter fell into the mailbox, the postmaster went to open it. It said, God, of the money that I asked for, only 70 pesos reached me. Send me the rest since I need it very much. But don't send it to me through the mail because the post office employees are a bunch of crooks. Lencho. ಹೀಗೆ ಆ ಲೆಟರ್ನ ಬರೆದಾದ್ಮೇಲೆ ಆ ಒಂದು ಲೆಟರನ್ನು ನಮ್ಮ ಲೆಂಚೋ ಪೋಸ್ಟ್ ಬಾಕ್ಸಲ್ಲಿ ಹಾಕಿ ಹೊರಟೋಗ್ತಾನೆ. ಆಗ ಆ ನಮ್ಮ ಒಂದು ಪೋಸ್ಟ್ ಮಾಸ್ಟರ್ ಏನಿದ್ರು ಅವರು ಬಂದುಬಿಟ್ಟು ಲೆಟರಲ್ಲಿ ಮತ್ತೆ ಏನು ಬರೆದಿರಬಹುದು ಅಂತಕ್ಕಂತಹ ಆಶ್ಚರ್ಯದಿಂದ ಆ ಲೆಟರನ್ನು ಓದ್ತಾರೆ. ಆ ಲೆಟರ್ ಒಳಗಡೆ ಬರೆದಿರ್ತಕ್ಕಂಥದ್ದು ಏನಿರುತ್ತೆ ನೋಡಿ, ಗಾಡ್ ಆಫ್ ದ ಮನಿ ದ್ಯಾಟ್ ಐ ಆಸ್ಕ್ಡ್ ಫಾರ್
ಓನ್ಲಿ 70 pesos ರೀಚ್ಡ್ ಮೀ. ಎಸ್, ನಾನೇನು ನಿನಗೆ 100 pesos ಕೇಳಿದ್ದೆ, ಅದರಲ್ಲಿ ಕೇವಲ ನನಗೆ ಸಿಕ್ಕಿರೋದು ಕೇವಲ 70 pesos ಮಾತ್ರ. ಸೆಂಡ್ ಮಿ ದ ರೆಸ್ಟ್ ಸಿನ್ಸ್ ಐ ನೀಡ್ ಇಟ್ ವೆರಿ ಮಚ್. ಎಸ್, ಉಳಿದಿರ್ತಕ್ಕಂತಹ ಅಮೌಂಟ್ ಏನಿದೆ ಅದು ನನಗೆ ಬೇಕೇ ಬೇಕು, ಸೊ ಕಳಿಸಿಕೊಡು ಅಂತೇಳಿ ಮತ್ತೆ ಲೆಂಚೋ ಲೆಟರ್ಲಿ ಬರೆದಿದ್ದಾನೆ. ಅದರ ಜೊತೆಗೆ ಮತ್ತೇನು ಬರೆದಿದ್ದಾನೆ ನೋಡಿ, ಬಟ್ ಡೋಂಟ್ ಸೆಂಡ್ ಇಟ್ ಟು ಮೀ ಥ್ರೂ ದ ಮೇಲ್. ಎಸ್, ಮತ್ತೊಂದು ಥರ ನೀನು ಈಗ ಅಮೌಂಟ್ ಏನು ಕಳಿಸ್ತೀಯಾ, ಉಳಿದಿರ್ತಕ್ಕಂಥ ಅಮೌಂಟನ್ನು ಅದನ್ನು ದಯವಿಟ್ಟು ಮೇಲ್ ಮುಖಾಂತರ, ಅಂದರೆ ಈ ಪೋಸ್ಟ್ ಆಫೀಸ್ ಮುಖಾಂತರ ಕಳಿಸ್ಕೊಡ್ಬೇಡ. ಯಾಕಂದರೆ ದ ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಆರ್ ಅ ಬಂಚ್ ಆಫ್ ಕ್ರೂಕ್ಸ್. ಎಸ್, ಇಲ್ಲಿರ್ತಕ್ಕಂತಹ ಒಂದು ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ಗಳು ಏನಿದ್ದಾರೆ, ಬಂಚ್ ಆಫ್ ಕ್ರೂಕ್ಸ್ ಮೀನ್ಸ್ ಒಂದು ಕಳ್ಳರ ಗುಂಪು ಅಂಥೇಳಿ ಅವನು ಪೋಸ್ಟ್ ಆಫೀಸ್ ಎಂಪ್ಲಾಯಿಗಳನ್ನು ಕುರಿತು ಆ ಲೆಟರಲ್ಲಿ ಬರೆದಿರ್ತಾನೆ. ನೋಡಿ, ಇಲ್ಲಿರ್ತಕ್ಕಂತಹ ತಮಾಷೆಯನ್ನು ಆ ಪೋಸ್ಟ್ ಆಫೀಸ್ ಎಂಪ್ಲಾಯಿಗಳು ಆ ಲೆಂಚೋನಿಗೆ ಪಾಪ ಕಷ್ಟಪಡ್ತಾ ಇದ್ದಾನೆ ಅಂಥೇಳಿ ಅವರೆಲ್ಲರೂ ಸೇರಿ ಸ್ವಲ್ಪ ಅಮೌಂಟನ್ನು ಕಲೆಕ್ಟ್ ಮಾಡಿ ಏನು ಕಳಿಸಿದ್ರು ಅದನ್ನೇ ಅವನು ತಪ್ಪಾಗಿ ಅರ್ಥ ಮಾಡಿಕೊಂಡು ಇವರೆಲ್ಲರೂ ಕೂಡ ಕಳ್ಳರು, ದೇವರು ಕಳಿಸಿರ್ತಕ್ಕಂತಹ ಒಂದು 100 pesos ಆ 30 pesos ಇವರೇ ಕದ್ದಿದ್ದಾರೆ ಅಂತಕ್ಕಂತಹ ಒಂದು ಅಪನಂಬಿಕೆ ಲೆಂಚೋನಲ್ಲಿ ಇರುತ್ತೆ. ಸೊ ಹಾಗಾಗಿ ಅವನು ಅವರೆಲ್ಲರನ್ನ ಕುರಿತು ಬಂಚ್ ಆಫ್ ಕ್ರೂಕ್ಸ್ ಅಂತೇಳಿ ಲೆಟ್ರಲ್ಲಿ ಉಲ್ಲೇಖನ ಮಾಡಿರ್ತಾನೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇದೇ ರೀತಿಯಾಗಿ ನಿಮಗೆ ಫಸ್ಟ್ ಫ್ಲೈಟ್ನ ಎಲ್ಲ ಲೆಸನ್ಗಳು ಕನ್ನಡದಲ್ಲಿ ಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಬೇರೆ ನಿಮ್ಮ ಫ್ರೆಂಡ್ಸೊಂದಿಗೂ ಶೇರ್ ಮಾಡ್ಕೊಳ್ಳಿ. ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.